ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಇವತ್ತು ನಮ್ಮ ಹೊಸ ಚಿತ್ರದ ಮುಹೂರ್ತ ಸಮಾರಂಭ. ತಾವೆಲ್ಲರೂ ಇಷ್ಟು ಬೇಗ ಆಗಮಿಸಿದರೆ ಅದರ ಖುಷಿ ಆಗ್ತಿದೆ. ಎಲ್ರಿಗೂ ಸ್ವಾಗತ ಕೋರ್ತಾ ನಾನು ದಶಕಗಳ ನಂತರ, ಒಂದು 10 ವರ್ಷಗಳ ನಂತರ ನನ್ನ 2ನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಿನಿಮಾ ಕತೆ ಬಗ್ಗೆ ನಾನು ಇಲ್ಲಿ ಏನು ಹೇಳಕ್ಕೆ ಹೋಗಲ್ಲ. ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರ್ತಕ್ಕಂಥ ಗಣೇಶ್ ಇರ್ಬೋದು, ಅಮೃತ ಇರ್ಬೋದು, ಎಲ್ರಿಗೂ ತುಂಬ ಖುಷಿಯಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ, ನಮ್ಮ ಸಿನಿಮಾ ಪ್ರೊಡಕ್ಷನ್ ನಂಬರು ರವಿ ಸರ್, ಭದ್ರಾವತಿ, ಮೊದಲನೇ ನಿರ್ಮಾಣದ ಸಿನಿಮಾ. ಅವರು ತುಂಬ ಉತ್ಸುಕತೆಯಿಂದ ಬನ್ನಿ ನಾನು ಸಿನಿಮಾ ಗಣೇಶ್ ಸರ್ಗೆ ಅಂತೇಳಿ ನನ್ನ ಕರೆದು ಅವರ 4 ವರ್ಷಗಳ ಕಮಿಟ್ಮೆಂಟ್, 4 ವರ್ಷಗಳ ಹಿಂದೆ ನನಗೆ ಮಾತು ಕೊಟ್ಟಿದ್ರು, ನಾನು ಸಿನಿಮಾ ಅಂತ ಏನಾದ್ರು ಮಾಡೋದಾದ್ರೆ ನಿನ್ನ ಜೊತೆ ಮಾಡೋದು ಅಂತ. ಆ ಪ್ರಕಾರವಾಗಿ ಅವರು ಮಾತು ಇಸ್ಕೊಂಡು ನನಗೆ ಬಂದು ಸಿನಿಮಾನ ಕೊಟ್ಟಿದ್ದಾರೆ. ಸೊ ಆ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಅವರು ನನ್ನನ್ನು ನಂಬಿರ್ತಕ್ಕಂಥ ನಂಬಿಕೆಯನ್ನು ನಾನು ಕೂಡ ಉಳಿಸ್ಕೊತೀನಿ. ನಮ್ಮ ಸಿನಿಮಾದಲ್ಲಿ ತಂತ್ರಜ್ಞರಾಗಿ ಕ್ಯಾಮ್ರಾಮನ್ ಸುಜ್ಞಾನ್ ಅವರು. ಹಲೋ, ಆಡೋ ಹೋಗ್ತೀನಿ ಈಗ. ನಾನು ಆರಾಮ ಮಾತಾಡ್ತೀನಿ. ನಮ್ಮ ಸಿನಿಮಾದ ತಂತ್ರಜ್ಞರಾಗಿ, ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅವರಿಗೆ ಸುಜ್ಞಾನ್ ಅವರು ಸೇರ್ಪಡೆ ಆಗಿದ್ದಾರೆ. ಹಾಗೆಯೇ ನಮ್ಮ ಸಿನಿಮಾದ ಎಡಿಟರು ಅಕ್ಷಯ್ ಪಿ ರಾವ್. ಮತ್ತು ಈ ಸಿನಿಮಾನ ಡಿಸೈನ್ ಮಾಡಿದ್ರೆ, ಈ ಒಂದು ಗಣೇಶರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆನಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ ಡಿ ಎನ್ ಪುರ ಅಂತ. ಮತ್ತು ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕ್ರಾಂತಿ ಕುಮಾರ್. ಇಷ್ಟು ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಒದಗೋದು ಮತ್ತು ತಂತ್ರಜ್ಞರ ಎಲ್ಲ ಹೆಸರುಗಳು ನಿಮಗೆ ತಿಳಿಯುತ್ತೆ. ಸೊ ನಮ್ಮ ಸಿನಿಮಾದ ಭಾಗವಾಗಿ ರಂಗಾಯಣ ರಘು ಸರು, ರವಿಶಂಕರ್ ಸರು, ಕಾಕ್ರೋಚ್ ಸುನಿಯವರು ಎಲ್ಲ ಪಾಲ್ಗೊಂಡಿದ್ದಾರೆ. ಮತ್ತು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ, ಹನುಮಾನ್ ತೆಲುಗು ಚಿತ್ರದ ಖ್ಯಾತಿಯ ನಾಯಕಿ ನಟಿ ಅಮೃತ ಅವರವರು ನಮ್ಮ ಕನ್ನಡದವರು, ಬೆಂಗಳೂರಿನ ಹುಡುಗಿ. ಅವ್ರನ್ನ ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ನಾಯಕಿಯಾಗಿ ಹಾಕೋಬೇಕು ಅಂತೇಳಿ ಇಷ್ಟಪಟ್ಟಿದ್ದೆ ಕೂಡ. ಒಮ್ಮೆಲೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯಿತು. ಆ ಒಂದು ಖುಷಿಯಿಂದ ಅವ್ರಿಗೆ ಒಮ್ಮೆ ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ತಲಾಶ್ ಅಂದರೆ ಜಾಸ್ತಿ ನಾವು ಶೋಧನೆ ಮಾಡಲಿಲ್ಲ. ಒಂದೇ ಅಪ್ರೋಚು, ಒಂದೇ ಹುಡುಗಿ. ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ. ತದನಂತರ ಇನ್ನು ಬಾಕಿದ್ದು ನಮ್ಮ ಗಣೇಶರು ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮ್ಗೆ ನೀಡ್ತಾರೆ. ಅವ್ರಿಗೆ ಏನು ಅನಿಸಿದೆ ಅವ್ರ ಅನಿಸಿಕೆನ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ನವಮಿ, ಅದ್ರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ರಿ ಬೆಳಿಗ್ಗೆನೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ. ನಾನು ಸಿಂಪಲ್ ಆಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು. ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ. ನಮ್ಮ ಇಡೀ ತಂಡ ಇಲ್ಲಿದೆ. ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು, ತುಂಬ ಹಳೆ ಪರಿಚಯ ನನಗೆ. ಭದ್ರಾವತಿ ರವಿ ಅಂದರು, ಗೊತ್ತಾಗಲಿಲ್ಲ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ. ಒಳ್ಳೇದಾಗಲಿ ರವಿ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ, ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ, ನೀಟಾಗಿ ಮಾಡಿ. ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು. ನೀವು ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗಿಬಿಡುತ್ತೆ. ಈಗ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅರಸು ಅಂತಾರೆ, ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ. ಇವನು ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ಮೆಸೇಜ್. ನಮ್ಮೇನು ಅಂತಾರೆ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತಾಯ್ತು ಹೆಸರೇ ಅರಸು ಅಂತಾರೆ ಅಂತ. ನಾನೇನು ಅನ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು. ನಮ್ಮಲ್ಲಿ ರೈಟರ್ಸ್ನ ಇನ್ನು ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ. ಆ ಡೈಲಾಗ್ಸ್, ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಅರಸು, ಒಳ್ಳೆಯದಾಗಲಿ. ನನ್ನ ಆತ್ಮೀಯರು ರಘುವಣ್ಣ, ನಮ್ಮ ರವಿಯವರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿ ಇದೆ.
ಆ್ಯಂಡ್ ನಮ್ಮ ಕನ್ನಡ ಹುಡುಗಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ಅಮೃತ ಅವರು ಒಳ್ಳೆಯದಾಗಿ ನಿಮಗೆ ಆಲ್ ದ ಬೆಸ್ಟ್ ನಿಮಗೆ. ಹಾಗೆ ಸುಜ್ಞಾನ್, ನಾನು ಸುಜ್ಞಾನು ಮೊದಲನೆಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಇದನ್ನ ನಾನು ಫಸ್ಟ್ ಮೀಟಿಂಗ್ ಎಲ್ಲ ಆದ್ಮೇಲೆ ಸುಜ್ಞಾನ್ ಅವ್ರಿಗೆ, ಸುಜ್ಞಾನ್ ಅವರ ಫಿಲ್ಮು ನೋಡಿ, ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಅದ್ರ ಜೊತೆಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲ್ ಅಷ್ಟೇ ಚೆನ್ನಾಗಿರ್ಬೇಕು, ಕ್ಲಾಸ್ ಆಗಿರ್ಬೇಕು ಅಂತ ಹೇಳಿದಾಗ ನಮ್ಮ ಮದುವೆ ಸರ್ ಫಿಲ್ಮ್ಗೆ ಏನ್ ಬೇಕೋ ಮಾಡ್ತೀನಿ ಸರ್ ಅಂದ್ರು. ಸೊ ಮಾಡ್ತಾರೆ ಈಗ. ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ, ವೆರಿ ಕಲರ್ಫುಲ್, ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರೆ. ಸುದಿ ಅವ್ರು ಕೂಡ ಈ ಸಿನಿಮಾ ಮಾಡ್ತಾರೆ. ಆಲ್ ದ ಬೆಸ್ಟ್ ಸುದಿ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಷ್ಟವಾದ ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ನಂಗೆ ಗೊತ್ತಿರೋದು ಇಷ್ಟು, ಈ ಕಥೆ ಹೇಳಿದ್ರೆ ಸೀನ್ ನಂಬರ್ 1ರಿಂದ 80 ಡೈಲಾಗ್ ಹೇಳ್ಕೊಂಡು ಕೂತ್ಕೋಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೊತೆಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ, ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ. ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದ್ರು. ಸೊ ಅವರ ಒಂದು ವಿಶಸ್ನ ಹೇಳಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗೌಡ್ರು, ಜಗ್ಗಿ ಎಲ್ಲ. ಸೊ ನಿಮ್ಮೆಲ್ಲರ ವಿಶಸ್ ಇರಲಿ, ಮತ್ತೆ ಸಿಗ್ತಿರೋಣ. ಓಕೆ, ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದ್ದು ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಏನಾದರೂ ಟೈಟ್ಲ್ ಹೇಳ ಬೇಡ? ಓಕೆ, ಅಲ್ಲಮ್ಮ ಹೇಳಿ ಅಂದ್ರು, ಸಾರಿ ಹೇಳ್ತಾರೆ, ಹೇಳು ಅಂದ್ರೆ ಹೇಳ್ತೀನಿ. ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಶೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಬಡಿಗವರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವರು ಮಾತು ಕೊಟ್ಟಿದ್ದೀನಿ. ಅವರು ಅದೇ ಪ್ರಕಾರ ಆಗಿದ್ದಾರೆ. ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ. ಇದನ್ನ ಅವಾಗಲೇ ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಜೈ ಸೀತಾರಾಮ್, ಜೈ ಶ್ರೀರಾಮ್. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಮತ್ತೆ ನಮ್ಮ ಇನ್ನು ಯಾರು ಅಡ್ಡಾಡ್ರಪ್ಪ. ಮೊದಲಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅವ್ರನ್ನ ಸುಮಾರು ಒಂದು 20 ವರ್ಷ ನೋಡ್ತಿದ್ವಿ. ನಮ್ಮ ಭದ್ರಾವತಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಕವಳ, ಒಳ್ಳೊಳ್ಳೆ ಪಾಪ ನಮ್ಮ ಸಿನಿಮಾದವ್ರು ಯಾರು ಹೋದ್ರು ಭದ್ರಾವತಿ ಸೈಡ್ ಹೋದ್ರೆ ಅವರೇ. ಇವತ್ತು ಅವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ. ಎಲ್ಲಿ ಹಿಂಗ್ ಮಾತಾಡ ಅವರು ಅವ್ರಿಗೆ ಸ್ವಾಗತ, ಅವ್ರಿಗೆ ಒಳ್ಳೇದಾಗ್ಲಿ, ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡ್ಲಿ ಅಂತ ಹೇಳ್ತೀನಿ. ಇನ್ನು ಅರಸೋರು ಒಂದ್ ರೀತಿ ನಮ್ಗೆ ಇನ್ನು ಈಗ ನಮ್ಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟರ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತಿದ್ದಾರೆ, ಎಡಿಟರ್ಗಳು. ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ ಕಲಾವಿದರು ಅನ್ನೋದೊಂದು ಆಸೆ. ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸೋ ಅವ್ರದ್ದು ಇದು 2ನೇ ಪಿಕ್ಚರು. ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ ಅರಸೋ ಅವ್ರನ್ನ. ಅರಸು ಅಂತಾರೆ ಅಲ್ಲ, ಅರಸೋನೆ ಚೆನ್ನಾಗಿದೆ ಅಲ್ವ. ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ ಎಲ್ಲ ಆಯುರ್ವೇದ ಅಂಥದ್ದು ಇಡೀ. ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂ ಪ್ರಾಣಿ ಅನ್ಸಕ್ಕಿ, ಅದನ್ನು ಹೆಂಗಾಯಿತು ಏನಾಯಿತು ಅದರದ್ದೆಲ್ಲ ಮಾತಾಡಿದ್ವಿ. ಮತ್ತೆ ಎಲ್ಲರೂ ಮತ್ತೆ ಒಂದು ಪಕ್ಕ ಇಲ್ಲಿನ ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮ್ಗೆಲ್ಲರಿಗೂ ಒಂದು ಒಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ. ಅದು ಖುಷಿಯಿಂದ ಕೆಲಸ ಮಾಡ್ತೀವಿ. ಅರಸವ್ರೆ ಭಾಳ ಖುಷಿ ಆಗ್ತಿದೆ. ಒಳ್ಳೇದಾಗಲಿ ರವಿ ಅವರೇ, ನಿಮಗೂ ಒಳ್ಳೇದಾಗಲಿ. ಮತ್ತೆ ನಮ್ಮ ರವಿಶಂಕರ್ ಗೌಡ್ರು, ಇನ್ನೂ ಸುಮಾರು ಜನ ಯಾರ್ಯಾರು ಸೇರ್ಸವ್ರಪ್ಪ ಈ ಸಿನಿಮಾದಲ್ಲೆಲ್ಲ. ನಮ್ಮ ಎಂಟ್ರಿ ಯಾರು ಗೊತ್ತಿಲ್ಲ. ಒಳ್ಳೇದಾಗಲಪ್ಪ, ಅವರು ಒಳ್ಳೇದ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ನನಗೆ ಎಂಟ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ. ಹೆಂಗೋ ಅಂಬೋ ಅಂತ ಹೇಳಿ ಅಂದ್ಬಿಟ್ಟು ನಂಗೆ ಈ ಥರದ್ದು ಮಾಡ್ತಾರೆ. ಅದಕ್ಕೆ ಇದ್ರಲ್ಲಿ ಐತೆ ಇದ್ರೆ ಅದಕ್ಕೆ ಯಾರು ಅಂತ ಮಕ್ಕಳು ಮೊದ್ಲಿಂದನೇ ಮೊದ್ಲಿಂದನೇ ಸಿಕ್ಕಾಪಟ್ಟೆ ಮಕ್ಳವ್ರೆ. ಈ ಫೋಟೋನ ತೋರಿಸ್ತಿರ್ಲಿಲ್ಲ. ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅನ್ಬಾರು. ಅಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ಕೊಳ್ಳಿ ಅಂದ್ಬಿಡೋರು. ನನಗೆ ಹಂಗ್ ಮಾಡೋರು. ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರೆ.
ಈ ಸರಿ ಇಲ್ಲ ಏನೋ ಕೊಟ್ಟವ್ರು ಒಳ್ಳೇದಾಗ್ಲಿ. ಟೈಟ್ಲ್ ಇಲ್ಲ ಇಲ್ಲ ಆಯ್ತಾಯ್ತು ಗೌಡ್ರು ಕೊಡ್ತೀನಿ ಗೌಡ್ರು ತಗೊಳ್ರಿ. ಮೊದಲನೇದಾಗಿ ಜೈ ಶ್ರೀರಾಮ್ ಶ್ರೀರಾಮ ನವಮಿಯ ಶುಭಾಶಯಗಳು. ಮೊದಲಿಗೆ ನಮ್ಮ ಭದ್ರಾವತಿಯವರು ಮೊದಲ ಬಾರಿಗೆ ಈ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗಮಿಸಿ ಮೊದಲ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿಯನ್ನು ಅವರಿಗೆ ಭಗವಂತ ನೀಡಲಿ ಅಂತ ಕೇಳ್ಕೊತೀನಿ. ಅಂದ ಅರಸು ಅಂತಾರೆ ಅವರಿಗೆ. ಇದು 2ನೇ ಸಿನಿಮಾ. ಲವ್ ಇನ್ ಮಂಡ್ಯ ಮಾಡಿದ್ರು. ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಆಸೆ. ಸೊ ಹಾಗೆ ನಮ್ಮ ಗಣಪತಿ ಜೊತೆ ಇದು 1927ನೇ ಸಿನಿಮಾ ನಂದು. ಸೊ ಒಂದು ಒಳ್ಳೆ ತಂಡವನ್ನ ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ದಾರೆ. ಇವಾಗಲೂ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ದೊಡ್ಡ ಮಟ್ಟದ ಹಿಟ್ ಮಾಡಬೇಕು ಅಂತ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಮಾತಾಡೋಕೆ ಆಗ್ತಾ ಇಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಈಗಿಂದಲ್ಲ, ಎಲ್ಲ ಆಗಿಂದನೂ ಹಂಗೇನೆ. ಸೊ ಹಾಗಾಗಿ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಪಯಣ ಚಿತ್ರದ ಮೊದಲನೇ ಕ್ಯಾಮರಾಮನ್ ಆಗಿದ್ರು. ಇವತ್ತು ಮತ್ತೆ ಅವರ ಜೊತೆ ಕೆಲಸ ಮಾಡುವಂತ ಸುವರ್ಣ ಅವಕಾಶ ಬಂದಿದೆ, ಸುವರ್ಣ ಅವಕಾಶ. ಹಾಗೆ ಶ್ರೀರಾಮನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಟಿಸಿದಂತ ನಮ್ಮ ಅಮೃತ ಅಯ್ಯರ್ ಅವರು ಇಲ್ಲಿ ಬಂದಿರೋದೊಂದು ಸಂತೋಷವಾದ ವಿಚಾರ. ಅವರ ಬಾಯಲ್ಲಿ ನಮ್ಮ ಕನ್ನಡ ಚಿತ್ರದ ಬಗ್ಗೆ ಏನಂತ ಹೇಳ್ತಾರೆ ಕೇಳೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅಂಡ್ ಮೀಡಿಯಾ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಓಕೆ. ಎಲ್ಲರಿಗೂ ನವಮಿ ಶುಭಾಶಯಗಳು. ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಅದು ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ. ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ ಥ್ಯಾಂಕ್ ಯು. ನನ್ನ ವೆಲ್ಕಮ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನನ್ನ ಸ್ಕ್ರಿಪ್ಟ್ ಕೇಳುವಾಗ, ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಖುಷಿ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ. ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ, ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹಂಗೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸಾರ್ ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಸೊ ಆ್ಯಂಡ್ ಎಂಟೈರ್ ಟೀಮ್ ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ I'm sure I'll promise that I'll do my 100% ಈ ಮೂವಿಯಲ್ಲಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟೈರ್ ಟೀಮ್. ತುಂಬ ಖುಷಿಯಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ ಈ ಪ್ರೆಸ್ ಮೀಟ್ ಆ್ಯಂಡ್ ಪೂಜೆ ಎಲ್ಲ. ಸೊ ಐ ಥಿಂಕ್ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳಿಬೇಕಂತ ನಾನು ಒಪ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಕ್ವಶನ್ ನನಗೆ ತುಂಬ ಮುಂಗಾರು ಮಳೆಯಿಂದ ಎಲ್ಲ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿಯ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು. ಕೃಷ್ಣನ್ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗಕ್ಕೆ ಬೇಕು ಅಂತ ತಗೊಂಡವ್ರು ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು. ಅಂದರೆ ಅವರು ಎಲ್ಲ ಸಿನಿಮಾನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ. ಸರ್, ನಿಮಗೆ ಈ ಸಿನಿಮಾದಿಂದ ಒಳ್ಳೇದಾಗಲಿ. ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನೂ ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಲವ್ ಇನ್ ಮಂಡ್ಯ, ನಾನು ಅವರು ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಹಠವಾದಿ ಛಲ. ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರ್ ಆಗಿರ್ತಾರೆ. ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು. ಸೊ ಅರಸು ಅವರು ಮತ್ತು ಗಣೇಶ್ ಸರ್ ಅವರ ಕಾಂಬಿನೇಷನ್ನು ಹೆಂಗೆ ಮೂಡು ಬರುತ್ತೆ ಅನ್ನೋದಲ್ಲ, ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸುಗ್ನಾನ್ ಅವರು ಒಂದು ಟೀಮ್ ಅರಸು ಅವ್ರು ಕಟ್ಟಿದ್ದಾರೆ. ಅದು ಸೊ ನಮ್ಮ ಲವ್ ಇನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅಕ್ಷಯ್, ಇಡೀ ತಂಡ, ಆಮೇಲೆ ಜೊತೆಗೆ ನನ್ನ ಫೇವ್ರೇಟ್ಸು ಇವರಿಬ್ಬರು, ಯಾರು ರಂಗಣ್ಣ ಸರು ಮತ್ತು ನಮ್ಮ ಗೌಡ್ರು. ಅಲ್ಲ, ನೀವು ಇದ್ದೀರಾ ಸರ್ ನೀವು ಆಲ್ ಟೈಮ್ ಸರ್, ನೀವು ಆಲ್ ಟೈಮು, ನೀವನ್ನ ನಾವು ಕೇಳಂಗೇ ಇಲ್ಲ ನಾವು. ಅಂದರೆ ಸರ್ ಇಲ್ಲ ಸರ್, ಅಂದರೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ, ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿದ್ದೆ. ಫೋನ್ ಮಾಡಿ, ಸರ್ ಅವರು ಆ ಸಿನಿಮಾ ಅವ್ರ ಪಾತ್ರ ಅದು
ಅಷ್ಟು ಖುಷಿ ಕೊಟ್ಟಿತ್ತು ನಂಗೆ ಅಭಿನಯ. ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ, ಆದಷ್ಟು ಬೇಗ ತೆರೆಗೆ ತನ್ನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಡೀ ಚಿತ್ರತಂಡಕ್ಕೂ ನಮಸ್ಕಾರ. ಮೊದಲಿಗೆ ರಾಮನವಮಿಯ ಶುಭಾಶಯಗಳು. ಇದರಲ್ಲಿ ತುಂಬ ಖುಷಿ ಇದೆ. ಅಂದರೆ ಫಸ್ಟು ನಾನು ಗಣೇಶ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ ಮಾಡ್ತಿರೋದು. ಥ್ಯಾಂಕ್ ಯು ಸರ್. ಅರಸು ಸರ್ ಬಂದು ಕತೆ ಹೇಳಿದಾಗ ಅನ್ನಿಸ್ತಿತ್ತು. ಈ ನಡುವೆ ನನಗೆ ಹೆಂಗಾಗಿತ್ತು ಮನಸ್ಸಲ್ಲಿ ಅಂತಂದರೆ, ನಾನು ಏನಾದರೂ ಈ ಕಬ್ಬಣದ ಅಂಗಡಿ ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನ ಅನ್ಸೋದು. ಬಿಕಾಸ್ ಬೆಳಕರಿದ್ರೆ KG ಗಟ್ಟಲೆ ಕಬ್ಬಣ ಮಚ್ಚು ಕತ್ತಿ ಅಂತ ಎತ್ಕೊಂಡು ಓಡೋದೇ ಆಗಿತ್ತು. ಮೇಕಪ್ಗಿಂತ ಜಾಸ್ತಿ ಆ ಬ್ಲಡ್ದೇ ಹಾಕ್ಸ್ಕೊಂಡಿರೋದಂಗೆ ಆಗಿತ್ತು. ಅರಸು ಸರ್ ಬಂದು ಕತೆ ಹೇಳಿದ್ರು, ಸಾಕು ನೀವು ಕಬ್ಬಣದ ಅಂಗಡಿಲಿ ಕೆಲಸ ಮಾಡಿದ್ದು, ಬನ್ನಿ ಚಿನ್ನದ ಅಂಗಡಿಲಿ ಕೆಲಸ ಮಾಡಿಸ್ತೀನಿ ಅಂತ. ಹಂಗಾಗಿ ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಅರಸು ಸರ್. ಇದರಲ್ಲಿ ಅದೇ ಆ ಕಬ್ಬಣ ಅವರದಿಲ್ಲ, ಹಂಗಾಗಿ ಖುಷಿ ಇದೆ ಈ ಪಾತ್ರ. ಮುಂದಕ್ಕೆ ಅರಸು ಸರ್ ಹೇಗೆ ಹೇಳ್ತಾರೋ ಕೆಲಸ ಮಾಡ್ತೀನಿ. ನಾನು ರಘುವಣ್ಣ, ನಾನು ರವೀಣ ಎಲ್ಲ ತುಂಬ ಕೆಲಸಗಳು ಮಾಡಿದ್ದೀವಿ ಮೊದಲು. ಸರ್ ಜೊತೆ ಇದು ಮೊದಲನೇ ಸಿನಿಮಾ. ನಾನು ಬೆಸ್ಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಅರಸು ಸರ್. ಥ್ಯಾಂಕ್ ಯು ರವಿ ಸರ್. ನಮಸ್ಕಾರಗಳು. ಅರಸು ಅಂತ ಜೊತೆ ಆಲ್ರೆಡಿ ಲವ್ ಇನ್ ಮಂಡ್ಯ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಮಾಡಿದ್ವಿ. ಸೊ ನಮ್ಮಿಬ್ಬರ ಕಾಂಬಿನೇಷನ್ನು ಚೆನ್ನಾಗಿದೆ ಅಂದ್ಕೊಂಡಿದ್ವಿ. ಸೊ ಅದರ ಜೊತೆಗೆ ಎಡಿಟ್ರು ನಮ್ಮ ಅಕ್ಷಯ್ ಕೂಡ ಇದ್ದಾರೆ. ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ 1 ಇದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸ್ಕ್ರಿಪ್ಟು ನಾವು ಯೂಶ್ವಲಿ 1 ಟೈಮ್ or 2 ಟೈಮ್ಸ್ ಅಷ್ಟೇ ಅರ್ಥ ಆಗದೆ ಇದೆ, ಒಂದು 2 ಸಾರಿ ಓದ್ತಿದ್ದೆ. ಆದರೆ ಈ ಸ್ಕ್ರಿಪ್ಟ್ ನಾನು 3ರಿಂದ 4 ಸಾರಿ ಓದಿದ್ದೀನಿ. ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಸ್ಕ್ರಿಪ್ಟ್ ಇದು. ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ, ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ. ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು. ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಬೇಕಂದ್ರೆ ಈ ಜೊತೆನೇ ಹೋಗಿದೆ. ಅವರು ರೀಡಿಂಗ್ ಕೊಟ್ಟಿದ್ದ ರೀತಿಯಲ್ಲಿ ನಾವು ಓದಿದ ರೀತಿಯಲ್ಲಿ ತುಂಬಾ ಸ್ಕ್ರಿಪ್ಟ್ ಫಸ್ಟಿಂದ ಲಾಸ್ಟ್ವರೆಗೂ ಇಡೀ ಸಿನಿಮಾ ನಗಿಸೋವಂಥ ಒಂದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅದನ್ನು ಭಾಗವಾಗಿ ಕೆಲಸ ಮಾಡ್ತಾ ಇರೋಕ್ಕೆ ನನಗೆ ಭಾಳ ಖುಷಿ ಇದೆ. ಅದರ ನಿರ್ಮಾಪಕರಾಗಿ ಭದ್ರಾವತಿ ರವಿ ಸಾಹು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಒಳ್ಳೆಯದಾಗಿ ಈ ಥರ ಸಿನಿಮಾಗಳು ಮಾಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ಆಲ್. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸ್ತಾ ಏನಲ್ಲ, ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಮಾಡಿದ್ರು ನಾನು ಗಣೇಶ ಅವರು ಅವತ್ತಿಂದ ಫ್ರೆಂಡು. ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ತೊಗೊಂಡು ಫಸ್ಟ್ ರಿಲೀಸ್ ಮಾಡಿದ್ರು ನಾನು ಶಿವಮೊಗ್ಗಕ್ಕೆ. ಅವತ್ತಿಂದ ನಾವು ಗಣೇಶ ಭಾಳ ಫ್ರೆಂಡು. ಹಾಗಾಗಿ ಸಿನಿಮಾ ಮಾಡಬೇಕು ಮಾತ್ರ ಗಣೇಶ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇತ್ತು. ಅರ್ಸುಗೆ ಕೊರೋನಾ ಟೈಮಲ್ಲಿ ಅರ್ಸು ನೀನು ಮಾಡಿದ್ರೆ ಅವ್ರಿಗೋಸ್ಕರ ಒಂದು ಕತೆ ಮಾಡಿ ಸಿನಿಮಾ ಮಾಡೋಣ ಅಂತೇಳಿ ಈಗ ಕೂಡಿ ಬಂದಿದೆ. ಈಗ ಸಿನಿಮಾ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. 8-10 ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ರೈಟರ್ಸ್ ಬರಬೇಕು, ಇನ್ನೂ ಹೆಚ್ಚೆಚ್ಚು ಮೇಕರ್ಸ್ಗಳು ಬರಬೇಕು, ಆ್ಯಂಡ್ ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು. ಸಿನಿಮಾನೇ ಬರದೆ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಬರಲಿ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇದೆ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಸುಜ್ಞಾನ್ ಅವರು 2019ರಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ, ಅರಸು ಅಂತಾರೆ ಅಂತ ಒಂದು ಕಥೆ ಹೇಳಬೇಕು ಅಂತ. 2019ರಲ್ಲಿ ನಾನು ಸಿಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತೀನಿ. ಆಮೇಲೆ ನಿಮಗೆ ಗೊತ್ತು, ಕೋವಿಡ್ 2 ವರ್ಷ 1.5 ವರ್ಷ 2 ವರ್ಷ ಯಾರು ಕೆಲಸ ಮಾಡಿರಲ್ಲ. ಅದಾದ್ಮೇಲೆ ತಿರ್ಗಾ ಬಂದಾಗ ಮೊನ್ನೆ ನಾನು ಸುಜ್ಞಾನ್ ಅವ್ರಿಗೆ ಫೋನ್ ಮಾಡ್ತೀನಿ, ವಾಟ್ಸಪ್ ಕಾಲ್ ಮಾಡಿದ್ಮೇಲೆ ಇದು ಹೇಳೋಣ ಅನ್ಕೋತೀನಿ, ತಿರ್ಗಾ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂತ ಸುಮ್ಮನೆ ಆಗ್ತೀನಿ. ಪಾಪ ಅವತ್ತಿಂದ ನನಗೋಸ್ಕರ ನಮ್ಮ ಅರಸು ಕಾಯ್ತಿದ್ದಾರೆ. ನನ್ನ ಕಡೆಯಿಂದ ಎಲ್ಲ ಥರದ ಸಪೋರ್ಟು ನಮ್ಮ ಅರಸುಗೆ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನಗೋಸ್ಕರ ನೀವು ಇಷ್ಟು ವರ್ಷ ಕಾದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅರಸು ಅವರೇ. ನಿಮ್ಮ ಈ ಕಾಯಿಕೆ ಏನಿದೆ ಕಾದಿದ್ದು ಅದನ್ನು ಸಂಪೂರ್ಣವಾಗಿ ಇಡೀ ಚಿತ್ರತಂಡ ಫಲ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಸುಜ್ಞಾನ್ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಸ್ಕ್ರಿಪ್ಟು ತಂದು ನಮ್ಮ ರವೀನಾ ಪ್ರೊಡ್ಯೂಸರ್ ಅದು ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನವಮಿ ಎಲ್ಲ ಪಾನ್ಕ ಇದ್ರೆ ಗಣೇಶ್ ಸರ್ ಅಂದರೆ ರವಿಯಣ್ಣ ಹೇಳಿದ್ರು ಮಾತಾಡ್ಬೇಕಾರೆ
ಗಣೇಶ್ ಅವ್ರ ಜೊತೆ ಇದು 927ನೇ ಸಿನಿಮಾ ಅಂತ. 925ನೇದು ಕೃಷ್ಣನ್ ಪಣೇಸಕ್ಕಾಗಿರುತ್ತೆ, 26ನೇದು ಪುನಾಕ್ ಆಗಿರುತ್ತೆ. ಅಂದ್ರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ಲೆಗಸಿನ ತೋರಿಸಿದ್ರು. ರಾಮ್ ಇದೆ, ರಾಮ್ ಸಿನಿಮಾನು ಇದೆ. ಓಕೆ, ಅಂದ್ರೆ ಇಲ್ಲಿ ಲೆಗಸಿ ಕಣ್ಮುಂದೆ ಬಂತು, ನಿಮ್ಮ ಅವರ ಜರ್ನಿ, ದೊಡ್ಡ ಜರ್ನಿ ಕಂಡಿದೆ. ಹೌದು ಸರ್, ಅವರು ಎಪಿಸೋಡ್ ಎಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ. ಅವರು ಸಿನಿಮಾಲಿನೇ 1000 ಎಪಿಸೋಡ್ ನಾನು ಇದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಂದು 47ನೇದು 46ನೇದು ಪಿಕ್ಚರ್, ನಾನಿನ್ನು ಚಿಕ್ಕವನು ಸರ್. ಅವ್ರ ಸೀನಿಯರ್ ಕಲಾವಿದ್ರು 978 ಆಗಿದೆ. ಆದಷ್ಟು ಬೇಗ 1000 ಹಾಕ್ಬಿಟ್ಟು 200 ಹಾಕ್ಬಿಟ್ಟು ಥ್ಯಾಂಕ್ ಯು ಇನ್ನೆಷ್ಟು 927 ಇನ್ನ ಅವರೇ ಕಮಿಟ್ ಆಗಿದ್ದಾರೆ. ಇನ್ನ 73 ಸಿನಿಮಾ ಆದ್ರೆ 1000 ಕಂಪ್ಲೀಟ್ ಆಗುತ್ತೆ. ಅವತ್ತು ದಯವಿಟ್ಟು ಎಲ್ಲ ಬಂದು ಹೂಮಾರ ಸಾಲ ಹಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗ್ಲಿ ನಿಮ್ಗೆ ರವಿ ಅವರು. ಸರ್ ಅಂದ್ರೆ ಸಿಂಬಾಲಿಕ್ ಆಗಿ ನಿಮ್ ಜರ್ನಿ ನೆನ್ಸ್ಕೊಂಡ್ರು ಅಂತ ನಿಮ್ದು. ನಾನ್ ರವಿನ ಬಹಳ ಪ್ರೀತಿ ಮಾಡ್ತೀನಿ. ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತಿಲ್ಲ, ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ. 2001 ನನ್ನ ಅವನ ಸ್ನೇಹ ಬಂದು 2000 ಇಂದ ಇಬ್ರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು. ನನ್ಕಿಂತ ಹಿರಿಯ, ವಯಸ್ಸಲ್ಲೂ ಹಿರಿಯ, ಅನುಭವದಲ್ಲೂ ಹಿರಿಯ, ಹಿರಿಯ. ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ, ವಾಸ್ ವೆರಿ, ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಬನಶಂಕರಿ ದೇವಸ್ಥಾನದ ಮುಂದೆ ಒಂದು ಶೂಟಿಂಗ್ ಅಲ್ಲಿ. ಅದಾದ್ಮೇಲೆ ಅವರು ರವಿ ಸಿಲ್ಲಿಲಲ್ಲಿ ತುಂಬಾ ಬ್ಯುಸಿ ಆಗ್ತಾನೆ. ಬ್ಯುಸಿ ನಾವು ಸಿಗ್ತಾ ಇರ್ತೀವಿ, ಬಸವನಗುಡಿ ಅಲ್ಲೆಲ್ಲ, DVG ರೋಡ್ ಅಲ್ಲೆಲ್ಲ ಸಿಗ್ತಾ ಇರ್ತೀವಿ. ಅವಾಗ ಉದಯ ಟಿವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ. ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ ನ ಬಿಟ್ಟು, ಸಿಲ್ಲಿಲನ್ನ ಬಿಟ್ಟು ಅವನು ಬರಕ್ ಆಗ್ತಿರಲ್ಲ. ಸೊ ಅವನ್ನ ಕೇಳ್ತಾರೆ, ಸರ್ ನಮ್ಗೆ ಬಹಳ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ. ಸೊ ಅವನ ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಸರ್ ಒಬ್ಬ ಕಿಲಾಡಿ ಇದ್ದಾನೆ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಓಡಾಡ್ತಿದ್ದಾನೆ, ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿವಿ ಹರೀಶು ಮತ್ತೆ ಅವರ ಇವ್ರಿಗೆ ಹೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಈ ತರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ, ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನನಗೆ ಅಂತ. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತು ಏನಾಯ್ತು ಅಂತ. ಸೊ ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಅವನಿಗೆ ಅವೆಲ್ಲ ಪ್ರೀತಿ ಇದ್ದೇ ಇರುತ್ತೆ. ಅದೆಲ್ಲ ಟೈಮ್ ಸಿಚುವೇಶನ್ ಪ್ರಕಾರ ಆಗಿರುತ್ತೆ. ಬಟ್ ಅವ್ನು ಸಿಲ್ಲಿಲಲ್ಲಿ ಬ್ಯುಸಿ ಆಗಿದ್ದು ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಗ್ರೇಟ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ರವಿಶಂಕರ್. ಐ ಲವ್ ಹಿಮ್ ಆಸ್ ಎ ಫ್ರೆಂಡ್ ಕೂಡ ನನಗೆ ಬಹಳ ಇಷ್ಟ. ಒಂದೊಂದ್ಸಲಿ ತಲಾಟೆ ಮಾಡ್ತಾನೆ, ಏನ್ ಮಾಡಕ್ಕಲ್ಲ, ಅದನ್ನು ಸಹಿಸ್ಕೊಂಡಿರ್ತೀನಿ. ಸ್ನೇಹಿತ, ಹಿರಿಕ ಮನುಷ್ಯ ಅಂತ ಆಟಿಟ್ಯೂಡ್ ತೋರಿಸ್ತಾನೆ. ಒಂದೊಂದ್ಸಲಿ ನನಗೆ ತೋರಿಸಿರ್ತಾವ ಅಂತ. ನಾನು ರಘುವಣ್ಣ ಹೇಳಿ, ಯಾಕೆ ತುಂಬಾ ಆಟಿಟ್ಯೂಡ್ ತೋರಿಸ್ತಾನಲ್ಲ, ಇನ್ನು ಪಯಣದಲ್ಲ ಅವನ, ಸ್ವಲ್ಪ ಆಚೆ ಬರಕ್ಕೆ ಹೇಳಿರ್ತೀನಿ. ಸೊ ಅಂದ್ರೆ ಐ ಲೈಕ್ ಹಿಮ್ ಆಸ್ ಎ ಪರ್ಸನ್. ಸಿನಿಮಾ ಎಲ್ಲದಕ್ಕಿಂತ ನನಗೆ ಪರ್ಸನಲಿ ಕೂಡ ಫ್ಯಾಮಿಲಿ ಫ್ರೆಂಡ್. 100%. ಅವನು ನನಗೆ ಇವಾಗ ಕೋವಿಡ್ ಬಂದಾಗ ಹೇಳ್ತಿದ್ದ, ಯಾವ್ದಾರ ಪಿಕ್ಚರ್ ಎಲ್ಲೂ ಅಣ್ಣನ್ ಮಾಡ್ಬೇಕು, ಇಲ್ಲ ದೊಡ್ಡಪ್ಪನ್ ಮಾಡ್ಬೇಕು, ಮಾವನ್ ಅಪ್ಪಂದಾದ್ರೂ ಕೊಟ್ಬಿಡು ಕೆಲ್ಸಕ್ಕೆ, ಅಪ್ಪಂದಾದ್ರೂ ಮಾಡ್ಬಿಡ್ತೀನಿ ಅಂತ ಅಪ್ಪನ ಅಂತ ನಾನು. ಬಟ್ ಒಬ್ಬ ಒಳ್ಳೆ ಸೂಪರ್ ಸ್ಟಾರ್ ಜೊತೆ, ಅಂದ್ರೆ ಗಣೇಶ್ ಸರ್ ಅಂತ ಹೇಳ್ತಾರೆ, ಜನರು ಹೇಳ್ತೀನಿ, ಒಬ್ಬ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಯೋಗಗಳು ಇರಬೇಕು, ಯೋಗ್ಯತೆ ಕೂಡ ಇರಬೇಕು, ರೈಟಿಂಗ್ ಕೂಡ ಅಷ್ಟು ಪ್ಲಸ್ ಆಗಬೇಕು ಅನ್ನೋ ಮಾತಿದೆ. ಇದು ಕನೆಕ್ಟ್ ಆಯ್ತಾ ಅಂತ? ಇಲ್ಲ, ಈಗ ನೀವು ಹೇಳೋದಲ್ಲ, ಯೋಗ ಮತ್ತು ಯೋಗ್ಯತೆ ಎರಡು. ಒಳ್ಳೆ ಬರಹಗಾರ ಸಿಗಕ್ಕೆ ಒಬ್ಬ ಸ್ಟಾರ್ಗೂ ಯೋಗ ಇರ್ಬೇಕು ಸರ್. ಗ್ರೇಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳಿದಂಗೆ ಯೋಗ ಯೋಗ್ಯತೆ ಎರಡು ಇರಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ತಗೊಂಡಿದೆ. ಅದಕ್ಕೆ ಕಾರಣ ಇದೆ. ಅಂದರೆ 10 ವರ್ಷದ ನಂತರ ನಾನು ಸಿನಿಮಾ ಮಾಡಬೇಕು ಅಂತಂದರೆ, ಸಿನಿಮಾದಲ್ಲಿ ಎರಡು ರೀತಿಯಾಗಿದೆ. ಒಂದು ಹೊಂದ್ಕೊಂಡು ಸಿನಿಮಾ ಮಾಡೋದು, ಎರಡನೇದು ಹೊಂದ್ಕೊಂಡಂಗೆ ಸಿನಿಮಾ ಮಾಡೋದು. ನಾನು ಎರಡನೇ ಕ್ಯಾಟಗರಿಗೆ ಸೇರಿದನು. ಆ ಕಾರಣದಿಂದ ನಾನು 10 ವರ್ಷ ಇರ್ಬೋದು. ನಾನು ಅಂದ್ಕೊಂಡಾಗೆ ಸಿನಿಮಾ ಮಾಡ್ಲಿಕ್ಕೆ ಬಂದೀನಿ. ಆ ಅಂದ್ಕೊಂಡಾಗ ಸಿನಿಮಾ ಮಾಡಲಿಕ್ಕೆ ಗಣೇಶ್ ಸರ್ ನನಗೆ ಪ್ಲಸ್ ಜೊತೆಗೆ ನಮ್ಮ ರವಿ ಸರ್ ಸಾಥ್ ಕೊಟ್ಟಿದ್ದಾರೆ. ಇವರಿಬ್ಬರು ಸಾಥ್ ಸಿನಿಮಾ ಮುಗಿಯೋವರೆಗೂ ಇದೇ ಥರಕ್ಕಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ನೀವೇನು ನಿರೀಕ್ಷೆ ಮಾಡಿದ್ದೀರಾ ಅದಕ್ಕಿಂತ 2 ಪಟ್ಟು ಯಶಸ್ಸು ಕಾಣೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದಿಂದ 10 ವರ್ಷಗಳ ನಂತರ ಒಬ್ಬ ನಿರ್ದೇಶಕನ ನಂಬ್ತಾರೆ ಅಂತಂದರೆ ತುಂಬ ಸಣ್ಣ ಮಾತಲ್ಲ. ಅದಕ್ಕೆ ನಾನು ರವಿ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.